FIR ಅಂದ್ರೇನೆ ಇವಾಗ ಆಮ್, ಆ ಟೈಟ್ಲ್ ಅಲ್ಲೇನೆ ಅದಕ್ಕೊಂದು ಸಣ್ಣ ಕುತೂಹಲ ಇದೆ. ಏನಕ್ಕೆ FIR ಅಂತ ಇಡ್ತಾರೆ ಅಥವಾ 6 to 6 ಅಂತ ಏನಕ್ಕೆ ಇಡ್ತಾರೆ ಅಂತ. ಸೊ ಇಂಥ ಒಂದು ಕಥೆ ಮಾಡ್ಬೇಕಾದ್ರೆ ಪಾತ್ರಗಳು ಯಾವ ತರ ಇರಬೇಕು, ಆ ಪಾತ್ರದಲ್ಲಿ ನಾವೇನು ಹೀರೋ ವಿಲನ್ನು ಅಥವಾ ಏನ್ ಕರಿತೀವಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಾ ಪಾತ್ರಗಳು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ನೆಗೆಟಿವ್ ಶೇಡ್ ಅಲ್ಲಿ ಅಥವಾ ಗ್ರೇ ಶೇಡ್ ಅಲ್ಲಿ ಯಾರು ಕಾಣಿಸ್ಕೋತಾರೆ ಅವರು ಬಹಳ ಚೆನ್ನಾಗಿ ತೆರೆ ಮೇಲೆ ಬಂದು ಅವ್ರ ಕ್ಯಾರೆಕ್ಟರ್ ಬಹಳ ಬಿಗಿಯಾಗಿದ್ದಾಗ ಮಾತ್ರ ಒಂದು ಹೀರೋ ಕ್ಯಾರೆಕ್ಟರ್ಗಾಗ್ಲಿ ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ಗಾಗ್ಲಿ ಬಹಳ ತೂಕ ಇರುತ್ತೆ. ಅಂತ ಒಂದು ಅವಕಾಶನ ನನಗೆ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಯಶ್ ಶೆಟ್ಟಿ ಅವ್ರಿಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಬಹಳ ಬಹಳ ಇಂಟೆನ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಆಮೇಲೆ ಕಥೆ ಹೇಳ್ಬೇಕಾದ್ರೇನೆ ಹೇಳಿದ್ರು, ಅಂದ್ರೆ ನನ್ನ ಇನ್ವಾಲ್ವ್ಮೆಂಟ್ ಯಾವ ತರ ಇರಬೇಕು ಈ ಕಥೆಯಲ್ಲಿ, ಹೇಗಿರುತ್ತೆ ಅಂತ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಮಾತುಕತೆ ಆಡ್ಕೊಂಡು ಸೀನ್ಗಳು ಹೋಗುತ್ತೆ. ನನ್ಗೆ ಈ ಸಿನಿಮಾದಲ್ಲಿ ಆ ತರ ಅಲ್ಲ, ಫೈಟ್ ಮಾಡ್ಕೊಂಡೆ ಸೀನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಅಷ್ಟು ಚೆನ್ನಾಗಿ ಆ ಸ್ಕ್ರೀನ್ ಪ್ಲೇನ ಆ ತರ ಮಾಡಿದ್ದಾರೆ. ಆಮೇಲೆ ಥ್ರಿಲ್ಲರ್ ಮಂಜು ಮಾಸ್ಟರ್ ಇರೋದು ನನಗೊಂಥರ ಪುಣ್ಯ, ನನ್ನ ಜೀವನದಲ್ಲಿ ಸಿಕ್ಕಿರೋ ನನಗೆ ಪುಣ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮನ್ನ ಬಹಳ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರೋದನ್ನ ನೋಡಿರುವಂತಹ ನಮ್ಮ ಗುರುಗಳು ಥ್ರಿಲ್ಲರ್ ಮಂಜು ಮಾಸ್ಟರ್ ಯಾವ್ದಾರ ಸಿನಿಮಾದಲ್ಲಿ ಇದಾರೆ ಅಂತ ಹೇಳಿದ್ರೆ ನಮ್ಗೆ ಅದು ಫೈಟ್ ಸೀನ್ ತರ ಮಾಡಲ್ಲ. ಮಾಸ್ಟರ್ ಯಾವ್ದೋ ಒಂದು ಸಾಂಗ್ ಸೀನ್ ತರ ಮಾಡ್ತಾ ಇರ್ತಾರೆ, ಆರಾಮಾಗಿ ತಮಾಷೆ ಮಾಡ್ಕೊಂಡು. ಸ್ಟ್ರೇನೇ ಕೊಡ್ತೇನೆ, ಅದು ಬರೀ ನಮಗೆ ಅಂತಲ್ಲ, ಯಾರಿಗೂ ಸ್ಟ್ರೇನ್ ಕೊಡಲ್ಲ. ಹೊಸಬ್ರಿಗೆ ಯಾರು ಫೈಟ್ ಮಾಡಕ್ ಬಂದಿರ್ತಾರೆ ಅವ್ರಿಗೂ ಕೂಡ ಒಂದು ರೀತಿ ಅದನ್ನ ಹೂವನ್ನ ಮ್ಯಾನೇಜ್ ಮಾಡಂಗೆ ಮ್ಯಾನೇಜ್ ಮಾಡ್ತಾರೆ. ಸೊ ನಾನು ಅವ್ರಿಗೆ ಸದಾಕಾಲ ಚಿರಋಣಿ ಥ್ರಿಲ್ಲರ್ ಮಂಜು ಮಾಸ್ಟರ್ಗೆ. ಅಂಡ್ ಅಫ್ಕೋರ್ಸ್ ನಮ್ಮ ಬಾಂಡ್ ಇದ್ದಾರೆ, ನಾವು ಬಹಳ ಪ್ರೀತಿಯಿಂದ ಬಾಂಡ್ ಕರಿತಾ ಇರ್ತೀವಿ. ಅದು ಇನ್ನೂ ನೆನಪಿದೆ, ಹಾರ್ಟ್ ಬೀಟ್ಸ್ ಅಲ್ಲಿ ನಾವು ಕೆಲಸ ಮಾಡಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ರ ಅನುಭವ ನನಗೆ ಈಗಲೂ ಅಷ್ಟೇ ಅಂದ್ರೆ ಬಹಳ ಹೊಸದಾಗಿದೆ. ಯಾಕಂದ್ರೆ ಅವ್ರ ಯೋಚನೆ ಅಷ್ಟು ಹೊಸದಾಗಿತ್ತು, ಅವರ ಎಕ್ಸಿಕ್ಯೂಷನ್ ಅಷ್ಟು ಹೊಸದಾಗಿತ್ತು. ಅವಾಗ ರೇಗಿಸ್ತಾ ಇರ್ತೀನಿ, ಯಾವಾಗ ಮಾಡೋಣ ಹಾರ್ಟ್ ಬೀಟ್ಸ್, ಆವಾಗ ಬಡ್ದಿದ್ದು ಹೃದಯ ಇನ್ನೂ ಬಡಿತಾನೆ ಇಲ್ವಲ್ಲ ಅಂತ. ಬಟ್ ಅಫ್ಕೋರ್ಸ್ ಮಾತುಕತೆ ಇರುತ್ತೆ, ಪ್ರಯತ್ನಗಳಿರುತ್ತೆ, ಮುಂದೆ ಕೆಲಸ ಮಾಡ್ತೀನಿ. ನೀವು ಕೂಡ ಆಗ್ಲಿ ಅಂತ ಹೇಳ್ಬಿಟ್ಟಿದ್ದೀರಾ. ಸೊ ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ನಾನು ಅನ್ಕೋತೀನಿ. ಹೌದು ಹೌದು. ಆಮೇಲೆ ನಮ್ಮ ಸಿನಿಮಾಟೋಗ್ರಫರ್ ಸರ್ ಯಾವುದೇ ಸೀನಲ್ಲೂ ಕೂಡ ಎಷ್ಟು ಅಂದ್ರೆ ಅವ್ರು ಹೇಳಿದ್ ನಿಜ, ಒಂದು ಟೀಮ್ ಆಗಿ ಕೆಲಸ ಮಾಡಿದೆ ಅಂದ್ರೆ ಸಿನಿಮಾಟೋಗ್ರಫರು, ಮ್ಯೂಸಿಕ್ ಡೈರೆಕ್ಟ್ರು, ನಾಗೇಂದ್ರ ಸರ್ ಎಡಿಟರು, ಎಲ್ಲರ ಒಂದು ದೃಷ್ಟಿಕೋನನು ಒಂದೇ ತರ ಆಗಿದಾಗ ಸಿನಿಮಾ ಆಗೋದು ಬಹಳ ಅನುಕೂಲ ಆಗುತ್ತೆ. ಅಂಡ್ ರಮೇಶ್ ಅಣ್ಣನ್ ಅಂತವ್ರು ಈ ಸಿನಿಮಾದ ಇನ್ವಾಲ್ವ್ಮೆಂಟ್ ಬಹಳ ಮುಖ್ಯ. ಯಾಕಂದ್ರೆ ಹೊಸ ನಿರ್ಮಾಪಕರು ಬರ್ತಾರೆ, ಅವ್ರಿಗೆ ಬಹಳ ಎಕ್ಸೈಟ್ಮೆಂಟ್ ಇರುತ್ತೆ, ಎಂಥೂಸಿಯಾಸಮ್ ಇರುತ್ತೆ. ಆದ್ರೆ ಸಿನಿಮಾ ಗೊತ್ತಿರೋರು ಬರ್ಬೇಕು, ಸಿನಿಮಾದ ಸೂಕ್ಷ್ಮತೆಗಳು ಗೊತ್ತಿರೋರು ಬರ್ಬೇಕು. ಆವಾಗ ಅವ್ರ ಜೊತೆ ಕೆಲಸ ಮಾಡಿದಾಗ ಸಿನಿಮಾ ಎಷ್ಟರ ಮಟ್ಟಿಗೆ ಅದನ್ನ ಪ್ರಮೋಟ್ ಮಾಡಬೇಕು, ಅದನ್ನ ಯಾವ ರೀತಿ ಅದನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಶ್ರಮ ಎಲ್ಲ ಅವ್ರನ್ನ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ತುಂಬಾ ತುಂಬಾ ಎಲ್ರಿಗೂ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ಆಮೇಲೆ ಇವಾಗ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅನ್ನೋ ತರ ಆಗ್ಬಿಟ್ಟಿದೆ. ಸಿನಿಮಾ ಮಾಡದೆ ಥಿಯೇಟರ್ಗೆ, ಸಿನಿಮಾ ಅಂತ ಮಾಡೋದು, ಒಂದು ಕನ್ನಡ ಸಿನಿಮಾ, ಒಂದು ಕಮರ್ಷಿಯಲ್ ಸಿನಿಮಾ ಏನಕ್ಕೆ ಮಾಡ್ತೀವಿ, ಥಿಯೇಟರ್ಗೆ ಅಂತ ಮಾಡ್ತೀವಿ. ಆದ್ರೆ ಪರಿಸ್ಥಿತಿಗಳು ಆ ಥರ ಆಗಿರೋದ್ರಿಂದ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಆದ್ರೆ ನನಗೆ ಕೇಳ್ಕೊಳ್ಳೋದಂದ್ರೆ ನಂಗೊಂದು ಸ್ವಲ್ಪ ಹಿಂಸೆ ಆಗುತ್ತೆ. ಯಾಕಂದ್ರೆ ಎಲ್ಲರೂ ಬಹಳ ಪ್ರಾಮಾಣಿಕವಾಗಿ ಬಹಳ ಇಷ್ಟಪಟ್ಟು ಕೆಲಸ ಮಾಡಿರ್ತೀವಿ. ಅದು ನಮ್ಮ ಸಿನಿಮಾ ಅಂತಲ್ಲ, ಪ್ರತಿಯೊಬ್ರು ಕೂಡ. ಹಾಗಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ಳೋದು ಮಾತ್ರ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಜನರಿಗೆ ಆ ಅಭಿರುಚಿ ಬೆಳಿಬೇಕು ಅಂದ್ರೆ ಥಿಯೇಟರ್ಗೆ ಹೋಗಿ ನಾನು ಈ ಸಿನಿಮಾ ನೋಡ್ಬೇಕು, ಥಿಯೇಟರ್ಗೆ ಹೋಗಿ ನಾನು ಇದರ ಅನುಭವ ಪಡಿಬೇಕು ಅಂತ. ಹಾಗಾಗಿ ಇದುವರೆಗೂ ನಮ್ಮನ್ನ ಪ್ರೋತ್ಸಾಹಿಸ್ಕೊಂಡೇ ಬಂದಿದ್ರಿ, ಇದುವರೆಗೂ ನಮ್ಗೆ ಮಾರ್ಗದರ್ಶನ ಮಾಡ್ಕೊಂಡೇ ಬಂದಿದ್ರಿ. ಇನ್ನು ಮುಂದೆ ಕೂಡ ಇದೇ ಮಾರ್ಗದರ್ಶನ ಇರ್ಲಿ ಅಂತ ಕೇಳ್ಕೊಂಡು ನಿಮ್ಮೆಲ್ಲರ ಆಶೀರ್ವಾದವನ್ನ ನಾನು ಬೇಡ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.